ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನನ್ನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಮಾಡ್ತಾಯಿಲ್ಲ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ನಾನು ಯಾವುದೇ ರೆಸಿಪಿ ಮಾಡ್ತಾಯಿಲ್ಲ. ನಿಮ್ಮನ್ನು ಒಂದು ಫುಡ್ ಕಾರ್ನರ್ಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಏಕೆಂದರೆ ಅಲ್ಲಿ ಫುಡ್ ಅಷ್ಟು ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರಿದೆ ನನ್ನ ಎಲ್ಲ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಹಾಗೆಯೇ ನನ್ನ ಎಲ್ಲ ವೀಡಿಯೋಸ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ನಾನಿವಾಗ ನಾನೇ ಹೇಳಿದ್ನಲ್ಲ ದೋಸೆ ಕಾರ್ನರ್ ಅಂತ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಯಲ್ಲಿ. ಹಾಗಿದ್ರೆ ತಡ ಏನಕ್ಕೆ, ಹಶ್ವಾಗ್ತಾ ಇದೆ ಅಲ್ವಾ? ಬನ್ನಿ ಬೇಗ ಬೇಗ ಹೋಗೋಣ. ದೋಸೆ ಕಾರ್ನರ್ಗೆ ಹೋಗಿ ಏನೇನು ವೆರೈಟೀಸ್ ಇದೆ ಅಂತ ನೋಡೋಣ. ಇದು ಬಂದು ತುಮಕೂರಲ್ಲಿ ಬಾರ್ಲೈನ್ ರೋಡ್ ಬರುತ್ತಲ್ಲ, ಅಲ್ಲಿ ನೂತನ್ ಕಾಂಪ್ಲೆಕ್ಸ್ ಏನಿದೆ ಅದರ ಆಪೋಸಿಟ್ಟು ಈ ಕಾರ್ನರ್ ಸಿಗುತ್ತೆ ನೋಡಿ. ಮಲ್ನಾಡ್ 99 ದೋಸೆ ಕಾರ್ನರ್ ಅಂತ ಇದರ ಹೆಸರು. 99ಗೂ ಹೆಚ್ಚು ವೆರೈಟಿ ದೋಸೆ ಸಿಗುತ್ತೆ ಇಲ್ಲಿ. ನೇಮ್ ಮಾತ್ರ ಮಲ್ನಾಡ್ 99 ವೆರೈಟಿ ದೋಸೆ ಕಾರ್ನರ್ ಅಂತ. ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಲ್ಲಿ. ಬನ್ನಿ. ನಾನು ಇವ್ರನ್ನ ಕೇಳ್ತಾ ಇದ್ದೆ ಏನೇನೆಲ್ಲ ಹಾಕ್ತೀರಾ ಅಂತ. ಅವ್ರು ಹೇಳ್ತಾಯಿದ್ರು ಎಲ್ಲ ಹಿಟ್ಟುಗಳನ್ನೂ ಅವರು ಮಿಷನ್ ಮಾಡಿಸ್ಕೋತಾರಂತೆ. ಅಕ್ಕಿ ಹಿಟ್ಟು, ಹೆಸರು ಬೇಳೆ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಜೊತೆಗೆ ರವೆ ಮತ್ತು ಉದ್ದಿನಬೇಳೆ ಇಷ್ಟನ್ನು ಪೌಡರ್ ಮಾಡಿ ಇಟ್ಕೊಂಡು ಅವರು ದೋಸೆಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅವರು ಮಿಕ್ಸ್ ಮಾಡಿಕೊಂಡು ದೋಸೆ ಬ್ಯಾಟರ್ ರೆಡಿ ಮಾಡಿಕೊಂಡು ದೋಸೆ ಮಾಡ್ತೀವಿ ಅಂತ. ಜೊತೆಗೆ ಅವರು ಚಕ್ಕೆ, ಲವಂಗ, ಮಗ್ಗು, ಜಾಪತ್ರೆ, ಜಾಕಾಯಿ ಏನೆಲ್ಲ ಮಸಾಲ ಸ್ಪೈಸಸ್ ಇರುತ್ತೆ, ಮೆಣಸು, ಜೀರಿಗೆ ಎಲ್ಲ ಸ್ಪೈಸಸ್ಸು, ಒಣಮೆಣಸನ್ನು ಹಾಕಿ ಒಂದು ರೆಡ್ ಮಸಾಲಾನ ರೆಡಿ ಮಾಡ್ಕೋತಾರೆ. ಮಸಾಲ ಟೊಮೊಟೊ, ಈರುಳ್ಳಿ ಅದೆಲ್ಲ ಹಾಕಿ ಮಾಡ್ತಾರೆ. ಟೊಮೊಟೊ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತಾರೆ ಅವರು. ಪಾಲಕ್, ಚೀಸ್, ಪನ್ನೀರ್ ಮಸಾಲೆ ದೋಸೆಯನ್ನು ಹೇಳಿದ್ದೆ, ಸೊ ಅದನ್ನು ರೆಡಿ ಮಾಡ್ತಿದ್ದಾರೆ. ಹಾಗೆ ನಾನು ಮನೆಗೆ ತೊಗೊಂಡೋಗ್ಲಿಕ್ಕೆ ಬೇರೆ ಒಂದೆರಡು ಮೈಸೂರು ಮಸಾಲೆ ದೋಸೆ, ಹಾಗೆ ಚೀಸಿ ವೆಜ್ ಪನ್ನೀರ್ ದೋಸೆ ಈ ರೀತಿ ಆರ್ಡರ್ ಮಾಡ್ಕೊಂಡಿದ್ದೆ. ಒಂದು 4 ದೋಸೆ ತೊಗೊಂಡೋಗಿದ್ದೆ ಮನೆಗೆ. ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ವೆರೈಟೀಸ್ ಸಿಗುತ್ತೆ ಇಲ್ಲಿ. ಹೇಳಿದ್ನಲ್ಲ 100ಕ್ಕೂ ಹೆಚ್ಚು ವೆರೈಟೀಸ್ ಅಂತ. ನಾನು ಅವ್ರ ಜೊತೆನೇ ಮಾತಾಡಿ ಡೀಟೇಲ್ ತೊಗೊಂಡು ನಾನು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚೀಸಿ ಎಲ್ಲ ತುಂಬ ಚೆನ್ನಾಗಿ ಹಾಕಿ ಕೊಡ್ತಾರೆ, ಪನ್ನೀರೆಲ್ಲ. ಮತ್ತು ಪ್ರೈಸ್ ಕೂಡ ವರ್ತ್ ಅಂತಲೇ ಅನಿಸುತ್ತೆ. ಡಿಶ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತುಮಕೂರು ಸುತ್ತಮುತ್ತ ಯಾರಾದ್ರು ಇರೋರಿದ್ದರೆ ಈ ದೋಸೆ ಕಾರ್ನರ್ಗೆ ಒಂದು ಸಲ ವಿಸಿಟ್ ಮಾಡಿ. ಟೇಸ್ಟ್ ಅಂತೂ ನಿಮಗೆ ಖಂಡಿತನೇ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ. ಈ ದೋಸೆ ಕಾರ್ನರ್ ಬಂದು ಮುಂಚೆ ಸಪ್ತಗಿರಿ ಬಡಾವಣೆಯಲ್ಲಿ 4 to 5 ಇಯರ್ಸು ಅಲ್ಲಿತ್ತು. ಅಲ್ಲಿಂದ ಇವಾಗ ಬಾರ್ಲೈನ್ ರೋಡಿಗೆ ಲೊಕೇಟ್ ಆಗಿದೆ. ಬಾರ್ಲೈನ್ ರೋಡ್ ಅಂದರೆ ಹೊಸ ಕರಣ್ ಟೆಕ್ಸ್ಟೈಲ್ ಇದೆಯಲ್ಲ, ಆ ರೋಡಲ್ಲಿ ಆಪೋಸಿಟ್ ಸೈಡಲ್ಲಿ ಸ್ವಲ್ಪ ಮುಂದೆ ಬರುತ್ತೆ, ರೈಟ್ ಸೈಡಲ್ಲಿ ಅಂಗಡಿ. ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ವಿಸಿಟ್ ಮಾಡ್ತೀರಾ ಕನ್ಫರ್ಮ್ ಆಗಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಮಲ್ನಾಡ್ ದೋಸೆ ಕೂಡ ಸಿಗುತ್ತೆ. ಸಾಕಷ್ಟು ವೆರೈಟೀಸ್ ದೋಸೆ ಸಿಗುತ್ತೆ. ಅದು ಹೆಸ್ರುಗಳ ಹೇಳೋದಕ್ಕೆ ಬರಲ್ಲ. 100ಕ್ಕೂ ಮೇಲೆ ಅಂತ ಹೇಳಿದ್ನಲ್ಲ, ಅಷ್ಟು ವೆರೈಟೀಸು ದೋಸೆಗಳು ಸಿಗುತ್ತೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾರೆಲ್ಲ ಈ ರೀತಿ ದೋಸೆನ ಟ್ರೈ ಮಾಡಿದ್ದೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಯರ್ ಬೈ ಇರೋರು ಈ ದೋಸೆನ ಅಲ್ಲಿ ಟ್ರೈ ಮಾಡಿದರೆ ನನ್ನ ಜೊತೆ ಶೇರ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಯಾರು ವಿಸಿಟ್ ಮಾಡೋರಿದ್ರೆ ಖಂಡಿತ ವಿಸಿಟ್ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತು ಇಲ್ಲಿ ಈ ದೋಸೆಗೆ ಯಾವಾಗಲೂ ರಶ್ ಕೂಡ ಇರುತ್ತೆ. ಸುಮಾರು ಜನ ಇದ್ದೇ ಇರ್ತಾರೆ. ಇವರು 4-5 ತವಾಗಳನ್ನ ಇಟ್ಕೊಂಡು ದೋಸೆನ ಹಾಕ್ಕೊಡ್ತಾ ಇರ್ತಾರೆ. ಅಪ್ಪ, ಅಮ್ಮ, ಮಗ 3 ಜನ ಸೇರಿ ಈ ದೋಸೆ ಕಾರ್ನರ್ನ ನಡೆಸ್ತಾ ಇದ್ದಾರೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಮಗೆ ಕಟ್ ಮಾಡಿ ಕೊಟ್ಟರು. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮತ್ತು ನಾರ್ಮಲ್ ಚಟ್ನಿ, ನೀರು ಚಟ್ನಿ ಏನು ಬರುತ್ತೆ ಅದನ್ನು ಕೊಟ್ಟರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಮರಿದೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಹೊಸ ರೆಸಿಪಿಯೊಂದಿಗೆ
ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.